ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಆರ್ ವೆಲ್ಕಮ್ ಅಗೈನ್ ಟು ಶಿಲ್ಪಾವಿನಿ ಯೂಟ್ಯೂಬ್ ಚಾನಲ್. ಏನಿವತ್ತು ಆಫ್ಟರ್ ಲಾಂಗ್ ಬ್ಯಾಕ್ ವಿಡಿಯೋ ಮಾಡ್ತಿದ್ದೀನಿ ಅಂತ ಅನ್ಕೋತಿದ್ದೀರಾ. ಏನಂದರೆ ಇವತ್ತು ನಮ್ಮ ಪಾಪುಗೆ 4th ಅಂದರೆ 3.5 month ಇಂಜೆಕ್ಷನ್ ಅಂದರೆ ಇದೆ. ಸೊ ದಟ್ ಅದನ್ನೇ ವ್ಲಾಗ್ ಮಾಡೋಣ ಅಂತ. ಅಂದರೆ ನನಗೆ ಇಷ್ಟು ದಿನ ಹುಷಾರಿರಲಿಲ್ಲ, ಅದಕ್ಕೆ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವಾಗ ನಾವು 3.5 month ಇಂಜೆಕ್ಷನ್ ಹಾಕ್ಸ್ಕೊಬರಕ್ಕೆ ಹೋಗ್ತಾಯಿದ್ದೀವಿ. ಅಂದರೆ ಅವ್ನಿಗೆ ಈ ಸಲ 3 ಇಂಜೆಕ್ಷನ್ಸ್ ಹಾಕ್ತಾರೆ, ಕಾಲಿಗೆ 2, ಕೈಗೊಂದು. ಸೊ ದಟ್ ಇಂಜೆಕ್ಷನ್ ಹಾಕ್ಸ್ಕೊಬರಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಮುಂದೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ನೋಡಿ ಫ್ರೆಂಡ್ಸ್, ನಾನು ನಮ್ಮ ಅಜ್ಜಿ ನಮ್ಮ ಪಾಪ 3 ಜನನೂ ಹೋಗ್ತಿದ್ದೀವಿ. ಇವಾಗ ನಮ್ಮ ಪಾಪ ಚೆನ್ನಾಗಿ ಆಟ ಆಡ್ಕೊಂಡು ಹೋಗ್ತಾನೆ, ಬರೋವಾಗ ಅಳ್ಕೊಂಡು ಬರ್ತಾನೆ. ಇವಾಗ ಇನ್ನೇನು ಅದು ಸಿಗುತ್ತೆ, ಅದು ಆಸ್ಪತ್ರೆ ಅಲ್ಲ, ಮನೆಯಲ್ಲೇ ಅವ್ರು ಇಂಜೆಕ್ಷನ್ ಹಾಕ್ತಾರೆ. ಎಲ್ಲರೂ ಅಲ್ಲೇ ಹೋಗೋದು. ನಮ್ಮ ಮನೆಯಿಂದ ಏನು ದೂರ ಏನಲ್ಲ, 1 ರೋಡ್ ಅಷ್ಟೇ. ಸೊ ಇವಾಗ ಹೋಗ್ಬಿಟ್ಟು ಇಂಜೆಕ್ಷನ್ ಹಾಕ್ಸ್ಬೇಕು. ತುಂಬ ಅಳ್ತಾನೆ ಇವನು, ಸುಧಾರಿಸೋದೇ ಇರೋದು ಇವತ್ತೆಲ್ಲ ನಮಗೆ, ಅಲ್ವೇನಜ್ಜಿ? ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಸರಿ ಫ್ರೆಂಡ್ಸ್, ಅಲ್ಲಿ ಹೋಗ್ಬಿಟ್ಟು ಸಿಗೋಣ, ಬನ್ನಿ ಹೋಗೋಣ. ಇನ್ಮೇಲಿಂದ ವ್ಲಾಗ್ಸ್ ಕಂಟಿನ್ಯೂ ಆಗಿ ಅಪ್ಲೋಡ್ ಮಾಡ್ತೀನಿ. ಇಷ್ಟು ದಿನ ಹುಷಾರಿರಲಿಲ್ಲ, ಅದಕ್ಕೆ ವ್ಲಾಗ್ಸ್ ಮಾಡೋಕ್ಕಾಗಿರಲಿಲ್ಲ. ಸೊ ಇನ್ಮೇಲೆ ವ್ಲಾಗ್ ಮಾಡೋಕ್ಕೆ ಡೈಲಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಬನ್ನಿ ಇವಾಗ ಅಲ್ಲಿ ಹೋಗ್ಬಿಟ್ಟು ಸಿಗೋಣ. ನೋಡಿ ನಮ್ಮ ಪಾಪ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ಹೋಗ್ತಾನೆ, ಬರೋವಾಗ ಲಬೋ 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 ಅಂದ್ಕೊಂಡು ಬರ್ತಾನೆ. ಬನ್ನಿ ಹೋಗೋಣ. ಸೊ ಗೈಸ್, ಅಲ್ಲಿ ಇನ್ನೊಂದು ಪಾಪು ಬರೋವರೆಗೂ ವೆಯ್ಟ್ ಮಾಡಿರಿ ಅಂತ ಹೇಳಿದ್ರು. ಅಂದರೆ ತುಂಬ ಲೇಟ್ ಆಗುತ್ತೆ, ಅದಕ್ಕೆ ನಮ್ಮ ಕಾವ್ಯಕ್ಕೆ ಮನೆಗೆ ಹೋಗಿ ಬರೋಣ ಅಂತ ನಾನು ನಮ್ಮ ಪಾಪು ಹೋಗ್ತಿದ್ದೀವಿ. ಅಂದರೆ ಕಾವ್ಯಕ್ಕೆ ಇವಾಗ ಇಲ್ಲೇ ಮನೆ ಸಿಕ್ಕೇ ಬಿಡ್ತಾವೆ. ಅವ್ರ ಮನೆಗೂ ಅಲ್ಲಿ ಇಂಜೆಕ್ಷನ್ ಹಾಕೋದಕ್ಕೂ ಏನು ಜಾಸ್ತಿ ದೂರ ಇಲ್ಲ. ಬನ್ನಿ ಹೋಗೋಣ. ಗೈಸ್ ಬಂದಿದ್ದೀನಿ, ಬನ್ನಿ ಇವಾಗ ಕಾವ್ಯಕ್ಕೆ ಮಾಡ್ತೀನಿ. ನಾಷ್ಟ ಮಾಡ್ತಿದ್ದೆ, ಇನ್ನೂ ಇಲ್ಲ ಗೈಸ್. ಕಾವ್ಯಕ್ಕ ಮನೆಗೆ ಹೋಗಿ ಇವಾಗ ಮತ್ತೆ ಹೋಗ್ತಾಯಿದ್ದೀನಿ. ಯಾಕಂದರೆ ಒಂದು ಇಂಜೆಕ್ಷನ್ ಹಾಕೋಕ್ಕೆ 2 ಪಾಪು ಇರಬೇಕು. ಸೊ ನಮ್ದು ಒಂದೇ ಪಾಪು ಇತ್ತು ಅಂದ್ಬಿಟ್ಟು ಲೇಟ್ ಆಗುತ್ತೆ ಅಂತ ಹೋಗಿದ್ದೆ. ಇವಾಗ ಅರ್ಜೆಂಟಲ್ಲಿ ಅವ್ರ ಮನೆಗೆ ಹೋಗ್ತಿದ್ದೀನಿ, ಯಾಕಂದರೆ ಇನ್ನೊಂದು ಪಾಪು ಬಂದ್ಬಿಟ್ಟೈತೆ. ಇವಾಗ ಇಂಜೆಕ್ಷನ್ ಹಾಕ್ತಾರೆ. ನಮ್ಮ ಪಾಪ ಕಿರ್ಚ್ತಾನಂದರೆ ಹೆವಿ ಕಿರ್ಚ್ತಾನೆ. ಬನ್ನಿ ನೋಡೋಣ ಮುಂದೆ. ಗೈಸ್, ಇಂಜೆಕ್ಷನ್ ಆಯಿತು. ನಮ್ಮ ಪಾಪ ತುಂಬ ಅಳ್ತಾವನೆ ನೋಡ್ರಿ, ಕಾಣಿಸ್ತಾವನಾ? ಅವ್ನ ಸೌಂಡ್ ಕೇಳಿಸಲ್ಲ ಅಷ್ಟೇ, ಅಳೋದು ದೂರದಲ್ಲಿದ್ದಾನಲ್ವ ಅದಕ್ಕೆ. ಇವಾಗ ಮನೆಗೆ ಹೋಗ್ತಿದ್ದೀವಿ ಗೈಸ್. ಮನೆಗೆ ಹೋದ್ಮೇಲೆ ಇರೋದು ನಮಗೆ ಹಬ್ಬ, ಸುಧಾರ್ಸೋಕ್ಕಾಗಲ್ಲ ಅವನ್ನ. ಸೊ ಬನ್ನಿ ಇವಾಗ ಮನೆಗೆ ಹೋಗೋಣ. ಸಾಕಾಯಿತು ಇಲ್ಲೇ ಸುಧಾರಿಸೋಷ್ಟೊತ್ತು. ಸಿಕ್ಕಾಪಟ್ಟೆ ಅಳ್ತಾವನೆ. ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ಫ್ರೆಂಡ್ಸ್, ಬಾಯ್. ಸೊ ಗೈಸ್, ಮನೆಗೆ ಬಂದ್ವಿ. ಪಾಪ ಮಲ್ಕೊಂಡವನೆ, ಅವನಿಗೆ ತುಂಬ ನಿದ್ದೆ ಬಂದ್ಬಿಟ್ಟಿತ್ತು. ಸೊ ಮಲ್ಕೊಂಡ್ಬಿಟ್ಟ. ನಮ್ಮ ಅಜ್ಜಿಯವ್ರು ಕಾಫಿ ಕಾಯಿಸಿದ್ದಾರೆ. ಇವಾಗ ಫುಲ್ಲು ಟೆನ್ಷನ್ ಆಗಿಬಿಟ್ಟಿದೆ ನನಗೆ, ಇಂಜೆಕ್ಷನ್ ಹಾಕಿದ್ದು ನೋಡ್ಬಿಟ್ಟು ನನಗೆ. ಅದಕ್ಕೆ ಕಾಫಿ ಕುಡಿಯೋಣ ಅಂತ ಕಾಫಿ ಕಾಯಿಸಿದ್ದಾರೆ. ಆಮೇಲೆ ಪಾಪ ಮಲ್ಕೊಂಡವನು. ಇವಾಗ ಮುಂದೆ ಏನಾಗೋದಂತ ನೋಡೋಣ. ಇವತ್ತೆಲ್ಲ ಎಷ್ಟು ಕಾಟ ಕೊಡ್ತಾನಂತ. ಅಂದರೆ ನೀವು ಯಾವಾಗಲೂ ನನ್ನ 3 ಮಂತ್ದು ಅಂದರೆ ನನ್ನ ಲಾಸ್ಟ್ ವ್ಲಾಗ್ ಅಂದರೆ ಇಂಜೆಕ್ಷನ್ ವ್ಲಾಗ್ ಹಾಕಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಅದ್ರಲ್ಲಿ ಹೋಗಿ ನೋಡಿ. ಅವನು ಆವಾಗಲೇ ಅಷ್ಟು ಕಾಟ ಕೊಟ್ಟವನು ಒಂದೇ ಒಂದು ಇಂಜೆಕ್ಷನಿಗೆ. ಇವಾಗ 3 ಇಂಜೆಕ್ಷನ್ ಹಾಕೋವ್ರೆ. ಅದು ಹೆಂಗೆ ಕಾಟ ಕೊಡ್ತಾನೆ ಏನೋ ಗೊತ್ತಿಲ್ಲ. ಮುಂದೆ ನಾನು ನಿಮಗೆ ಕಲಿಬಿಟ್ಟ ತೋರಿಸ್ತೀನಿ ಅದೆಷ್ಟು ಕಾಟ ಕೊಡ್ತಾನಂತ. ಅಂದರೆ ಈ ವ್ಲಾಗು ಸಂಜೆವರೆಗೂ ಮಾಡ್ತೀನಿ. ಸಂಜೆವರೆಗೂ ಏನಾಗುತ್ತೆ ಅಂತೆಲ್ಲ ತೋರಿಸ್ತೀನಿ. ಸೊ ಬನ್ನಿ ಮುಂದೆ ಏನಾಗುತ್ತೆ ಅಂತ ನೋಡೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ತತ್ತ ಬಾ ಮನಿಕೊಂಡಿದ್ರೆ. ಸೊ ಗೈಸ್, ಮನೆಗೆ ಬಂದ್ವಿ. ಪಾಪ ಮಲ್ಕೊಂಡವನೆ, ಅವನಿಗೆ ತುಂಬ ನಿದ್ದೆ ಬಂದ್ಬಿಟ್ಟಿತ್ತು. ಸೊ ಮಲ್ಕೊಂಡ್ಬಿಟ್ಟ. ನಮ್ಮ ಅಜ್ಜಿಯವ್ರು ಕಾಫಿ ಕಾಯಿಸಿದ್ದಾರೆ. ಇವಾಗ ಫುಲ್ಲು ಟೆನ್ಷನ್ ಆಗಿಬಿಟ್ಟಿದೆ ನನಗೆ, ಇಂಜೆಕ್ಷನ್ ಹಾಕಿದ್ದು ನೋಡ್ಬಿಟ್ಟು ನನಗೆ. ಅದಕ್ಕೆ ಕಾಫಿ ಕುಡಿಯೋಣ ಅಂತ ಕಾಫಿ ಕಾಯಿಸಿದ್ದಾರೆ. ಆಮೇಲೆ ಪಾಪ ಮಲ್ಕೊಂಡವನು. ಇವಾಗ ಮುಂದೆ ಏನಾಗೋದಂತ ನೋಡೋಣ. ಇವತ್ತೆಲ್ಲ ಎಷ್ಟು ಕಾಟ ಕೊಡ್ತಾನಂತ. ಅಂದರೆ ನೀವು ಯಾವಾಗಲೂ ನನ್ನ 3 ಮಂತ್ದು ಅಂದರೆ ನನ್ನ ಲಾಸ್ಟ್ ವ್ಲಾಗ್ ಅಂದರೆ ಇಂಜೆಕ್ಷನ್ ವ್ಲಾಗ್ ಹಾಕಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಅದ್ರಲ್ಲಿ ಹೋಗಿ ನೋಡಿ. ಅವನು ಆವಾಗಲೇ ಅಷ್ಟು ಕಾಟ ಕೊಟ್ಟವನು ಒಂದೇ ಒಂದು ಇಂಜೆಕ್ಷನಿಗೆ. ಇವಾಗ 3 ಇಂಜೆಕ್ಷನ್ ಹಾಕೋವ್ರೆ. ಅದು ಹೆಂಗೆ ಕಾಟ ಕೊಡ್ತಾನೆ ಏನೋ ಗೊತ್ತಿಲ್ಲ.
ಮುಂದೆ ನಾನು ನಿಮಗೆ ಖಂಡಿತ ತೋರಿಸ್ತೀನಿ ಅದೆಷ್ಟು ಕಾಟ ಕೊಡ್ತಾನಂತ. ಅಂದರೆ ಈ ಬ್ಲಾಗು ಸಂಜೆವರೆಗೂ ಮಾಡ್ತೀನಿ, ಸಂಜೆವರೆಗೂ ಏನೇನಾಗುತ್ತೆ ಅಂತೆಲ್ಲ ತೋರಿಸ್ತೀನಿ. ಸೊ ಬನ್ನಿ ಮುಂದೆ ಏನಾಗುತ್ತೆ ಅಂತ ನೋಡೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಗೈಸ್. ಯಾವುದೇ ತಾಯಿಗಾಗಲಿ ಮಕ್ಳಿಗೆ ಇಂಜೆಕ್ಷನ್ ಹಾಕೋದು ನೋಡಿದ್ರೆ ಅವರಿಗೆ ಅಳು ಬರುತ್ತೆ. ನನಗೆ ಲಾಸ್ಟ್ ಟೈಮ್ ಅಳು ಬಂದಿತ್ತು, ನಾನು ಈ ಸಲ ನೋಡೋಕ್ಕೆ ಹೋಗಲಿಲ್ಲ. ಆದ್ರೂ ಅವನ ಜೊತೆಲೇ ಅಂದರೆ ಇಂಜೆಕ್ಷನ್ ಹಾಕೋವಾಗ ಅವ್ರ ಜೊತೆಲೇ ಇದ್ದೆ. ಟೆನ್ಷನ್ ಆಗೋಯ್ತು ಬರೋಷ್ಟೊತ್ತಿಗೆ, ಅವ್ರು ಇಂಜೆಕ್ಷನ್ ಹಾಕ್ಸ್ಕೊಂಡು ಬರೋಷ್ಟೊತ್ತಿಗೆ ಟೆನ್ಷನ್ ಆಗೋಯ್ತು. ಅದಕ್ಕೆ ನಾನು ಕಾಫಿ ಕುಡಿತಾ ಇದ್ದೀನಿ, ಸ್ವಲ್ಪ ಟೆನ್ಷನ್ ಎಲ್ಲ ಫ್ರೀ ಆಗಲಿ ಅಂತ. ಇವಾಗ ನನಗೆ ಒಂದು ಕೆಲಸ ಕೊಟ್ಟಿದ್ದಾರೆ, ಏನು ಗೊತ್ತಾ, ಸೋಫಾ ಕುಷನ್ಸ್ಗೆ ಕವರ್ ಹಾಕಬೇಕು. ತೋರಿಸ್ತೀನಿ ಇರಿ ಒಂದು ನಿಮಿಷ. ನಾನು ಇವಾಗ ಕಾಫಿ ಕೊಡ್ಬಿಟ್ಟು ಇವಾಗ ಕೆಲಸ ಮಾಡಬೇಕಂತೆ. ಪಾಪು ಮಲ್ಕೊಂಡವನಲ್ಲ, ಕೆಲಸ ಕೊಟ್ಟವ್ರೆ, ಇವಾಗ ಆ ಕೆಲಸ ಮಾಡಬೇಕು. ಬನ್ನಿ ಅದನ್ನು ಮಾಡೋಣ. ಅವಳು ಇಷ್ಟೇ ತೆಗೆಯೋದು ಅಂತ ಹೇಳೋದು ನಾನು. ಸೊ ಈ ಕುಷನ್ಸ್ ಎಲ್ಲ ಹಾಳಾಗ್ಬಿಟ್ಟೈತೆ, ಆದರೂ ಈ ಕುಷನ್ಸ್ ಇಟ್ಕೊಂಡು ಹಾಸಿಗೆ ಹೊಲ್ಸೋಕೆ ನಮ್ಮ ತಾತನ ಕಾಸು ಕೊಟ್ಟಿದ್ರು. ಸೋಫಾಗೆ ಹಾಸಿಗೆ ಹೊಲ್ಸ ಕುಷನೇ ತಗೊಬೋದು, ಹಾಸಿಗೆ ಹೊಲ್ಸ ಬದಲು ಹೊಸದು. ಇಲ್ಲೇ ಕಡೆ ಇದೆ, ನಮಗೆ ನಮ್ಮ ಜೀವನದ ಕೊನೆ ತನಕ ಇದೆ. ಕುಷನ್ಗೆ ಕವರ್ ಆಗ್ತಾ ಇದೆ ನೋಡಿ, ಕೆಲಸ ಕೊಡ್ತಾರೆ. ಜಿಪ್ಗಳೇ ಇಲ್ಲ ಯಾವುದಕ್ಕೂ, ಎಲ್ಲದಕ್ಕೂ ಜಿಪ್ ಕಿತ್ತೋಗೈತೆ. ಅಯ್ಯೋ ಪಿನ್ನ ಕೊಡವ. ಎಲ್ಲ ಹಳೆ ಸೋಫಾ. ಇದು ನಮ್ಮ ಅಪ್ಪ ಅವ್ರು ಕೊಟ್ಟಿರೋದು ಇವರಿಗೆ ಗಿಫ್ಟು. ತೆಗಿರೋ ಸೋಫಾ, ಆ ಸೋಫಾನು ಮುರಿದೋಗ್ಬಿಟ್ಟೈತೆ. ಅದಕ್ಕೆ ಇವ್ರಿಗೆ ಬರೋವಾಗ, ನನ್ನ ಓದ್ಸಕ್ಕಂತ ಕರ್ಕೊಂಬರೋವಾಗ ಕೊಟ್ಟು ಕಳಿಸಿದ್ರು ಸೋಫಾ ಕುಷನ್ಸ್ ಎಲ್ಲ. ಸೋಫಾ ಎಲ್ಲ ಅಂದರೆ ಇದು ಮುಂಚೆನೇ ಮುರಿದೋಗಿತ್ತು. ಅವ್ರು ಹೊಸ ಮನೆ ಕಟ್ಸಿದ್ರಲ್ವಾ, ಹೊಸ ಸೋಫಾ ತರೋಣ ಅಂತ ಇವ್ರಿಗೆ ಹಳೆಯನ್ನು ಕೊಟ್ಟು ಕಳಿಸಿದ್ರು. ಸರಿ, ಮುಂದೆ ಸಿಗೋಣ, ಮತ್ತೆ ಸಿಗೋಣ. ಕುಷನ್ಸ್ ಹಾಕ್ಬಿಟ್ಟು ಸಿಗ್ತೀನಿ. ನಮ್ಮ ಪಾಪ ಎದ್ದವನೇ, ಇವಾಗ ಹೋಗ್ಬೇಕು ನಾನು. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ಯಾವುದಕ್ಕೂ ಜಿಪ್ಪಿಲ್ಲ, ಸಿಗೋಣ ಮತ್ತೆ. ಸೊ ಗೈಸ್, ಸೋಫಾ ಕವರ್ ಹಾಕಿ ಸೋಫಾ ನಾನು ತಕ್ಕ ಮಟ್ಟಿಗೆ ರೆಡಿ ಮಾಡಿದ್ನಿ. ಅಂದರೆ ಇದು ತಾತನ ಕಾಲದ ಸೋಫಾ, ನಮ್ಮಪ್ಪರ ಮನೇಲಿ ಇದ್ದಿದ್ದು. ಇದು ಹಳೇ ಸೋಫಾ ಸೆಟ್ಟು ಮುರಿದೋಗೈತೆ, ಅದು ಕೈ ಕಾಲೆಲ್ಲ ಮುರಿದೋಗೈತೆ. ಕುಷನ್ಸ್ ಎಲ್ಲ ಫುಲ್ ಹಾಳಾಗ್ಬಿಟ್ಟೈತೆ. ಕುಷನ್ಸ್ ಕವರಿಗೆ ಜಿಪ್ಪು ಫುಲ್ಲು ಕಿತ್ತೋಗ್ಬಿಟ್ಟೈತೆ. ಸೊ ತಕ್ಕಮಟ್ಟಿಗೆ ರೆಡಿ ಮಾಡಿದ್ದೀನಿ ಕವರ್ ಹಾಕಿ. ಅಂದರೆ ಹಬ್ಬಕ್ಕೆ ಅಂತ ಇದೆಲ್ಲ ತೆಗ್ದಿದ್ರು ಒಗಿಬೇಕು ಅಂತ, ಅದಕ್ಕೆ ಕವರ್ ಹಾಕೋಕೆ ನನಗೆ ಹೇಳಿದ್ರು. ತಕ್ಕಮಟ್ಟಿಗೆ ರೆಡಿ ಮಾಡಿದ್ದೀನಿ ಅಲ್ವಾ, ನೋಡಿ. ಅದು ಅಲ್ಲಿ ಆ ಕಡೆ ಅಂದರೆ ಕಾಲು, ಆ ಕಡೆ ಕಾಲು ಎಲ್ಲ ಮುರಿದೋಗೈತೆ. ನಮ್ಮಪ್ಪವರು ಹೊಸ ತಂದರು ಅಂತ ನಾನು ಈ ಊರಿಗೆ ಬರೋವಾಗ, ಅಂದರೆ ಓದೋಕ್ಕಂತ ಇಲ್ಲಿಗೆ ಬಂದಲ್ಲ, ಆವಾಗ ಇದನ್ನ ಇಲ್ಲಿ ಕೊಟ್ಟು ಕಳಿಸಿದ್ರು. ಅವ್ರು ಹೊಸದು ತೊಗೊಬಂದರು, ಹೊಸ ಮನೆಗೆ ಹೊಸದೇನೆ ಅಂತ. ಸೊ ತಕ್ಕಮಟ್ಟಿಗೆ ರೆಡಿ ಮಾಡಿದ್ದೀವಿ. ಎಲ್ಲ ಹಾಳಾಗಿದ್ರು ಪರವಾಗಿಲ್ಲ, ಅಂದರೂ ಚೆನ್ನಾಗೇ ಕಾಣಿಸ್ತೈತೆ. ಇಲ್ಲಿ ಗ್ಯಾಪ್ ಹೊಡಿತೈತೆ, ಅದಕ್ಕೆ ಇದನ್ನು ಸುತ್ತಬಿಟ್ಟು ಇಕ್ಕಿದ್ದೀನಿ. ಹಾಂ, ಪಾಪ ಅಳ್ತವನೇ, ಇವಾಗ ಅವನ ಹತ್ರ ಹೋಗಬೇಕು. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡೋಣ. ಅಲ್ಲಿವರೆಗೂ ಸಿಗೋಣ ಮತ್ತೆ. ಗೈಸ್, ಪಾಪಗೆ ಜ್ವರ ಬಂದಿದೆ. ನಮ್ಮ ಅಜ್ಜಿಯವರು ತೂಗ್ತಿದ್ದಾರೆ. ಲಾಲಿ ಆಡೋದು, ಜೈ ಜೈ ದೂರ ಆಡೋದು, ದೂರ ಆಡು ಮನೆ ಕಾಂತಾನೆ. ಗೈಸ್, ಪಾಪಂಗೆ ಜ್ವರ ಬಂದೈತೆ. ಮನೆ ಕಾಂತಾನೂ ಇಲ್ಲ, ಸುಮ್ಮನಿರ್ತಾನೂ ಇಲ್ಲ. ಹೆಂಗೆ ಮಾಡೋದು? ಹಿಂಗಾದರೆ ಕಷ್ಟ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಪಾಪಂಗೆ ಜ್ವರ ಬಂದ್ಬಿಟ್ಟ. ಅವನು ಕೆಲ್ಸಕ್ಕೆ ಹೋಗಲ್ಲ, ಹೋಗ್ತಿಲ್ಲ ಅಂತ ಅವನು ಬಾ ಅಂತ ರಜಾ ಹಾಕು ಅಂತ ಏನಂತಾರ. ಏನು ಹೇಳು? ಅಲ್ಲ, ನೆಲಮಂಗ್ಲಕ್ಕೆ ಬೇಜಾರಾಗುತ್ತಲ್ಲ ಅಲ್ಲೊಬ್ಳೆ ಇರೋಕ್ಕೆ. ಅವಳಿಲ್ವ ಜೊತೆಗೆ? ಯಾರು? ಅದಕ್ಕೆ ಮನೆಯವರು. ಇವರು ಟ್ರಿಪ್ ಹೋಗ್ತವ್ರೆ. ಟ್ರಿಪ್ಪು 5 days. ನಮ್ಮ ಅಜ್ಜಿಯವರು 5 days ಟ್ರಿಪ್ ಹೋಗ್ತಾರೆ. ಸೊ ದಟ್ ನಾನು ಇವಾಗ ನೆಲಮಂಗ್ಲಕ್ಕೆ ಹೋಗಬೇಕು. ನಮ್ಮ ಅತ್ತಿಗೆ ಮನೆಗೆ. ಇಲ್ಲಿ ಯಾರೂ ಇರಲ್ವಲ್ಲ ನೋಡ್ಕೊಳಕ್ಕೆ ನಾನು, ಅದಕ್ಕೆ ನಾನು ಇವಾಗ ನಮ್ಮ ಅತ್ತಿಗೆ ಮನೆಗೆ ಹೋಗಬೇಕು ಫ್ರೆಂಡ್ಸ್. 5 ದಿವಸ ಅಲ್ಲಿದ್ದು ಬರ್ತೀನಿ. ಬೆಂಗಳೂರಿಗೆ ಹೋಗ್ತಾಯಿದ್ದೀನಿ ಸಂಡೇ.
ಆದರೆ ನಮ್ಮ ಯಜಮಾನ್ರ ಮನೆಗಲ್ಲ, ನಮ್ಮ ಅತ್ತಿಗೆ ಮನೆಗೆ ಹೋಗ್ತಾಯಿದ್ದೀನಿ. ಪಾಪಂಗೆ 3 ಇಂಜೆಕ್ಷನ್ ಕೊಟ್ಬಿಟ್ಟು ಪಾಪ ಅವನಿಗೆ ಸಖತ್ ಕಷ್ಟ ಆಗ್ತೈತೆ. ನೋಡೋಕ್ಕಾಗ್ತಾಯಿಲ್ಲ, ಅವನು ಸಪ್ಪಗಾಗ್ಬಿಟ್ಟವನೆ. ಏನು ಮಾಡೋದು, ಮೆಡಿಸನ್ನು ಹಾಕಿದ್ದೀವಿ, ಎಲ್ಲ ಹಾಕಿದ್ದೀವಿ, ಆದರೂ ಹುಷಾರಾಗ್ತಾಯಿಲ್ಲ. ಏನು ಮಾಡೋದು ನೋಡೋಣ ಮುಂದೆ ಹೆಂಗಾಗುತ್ತೆ ಅಂತ. ಬನ್ನಿ ಮುಂದೆ ನೋಡೋಣ ಅಂತ. ದೆನ್ ಕೀಪ್ ವಾಚಿಂಗ್ ಫ್ರೆಂಡ್ಸ್. ಸಂತೆ ಇತ್ತು ಇವತ್ತು. ಎಲ್ಲ ತಿಂದು ಇಷ್ಟು ಕಸ ಮಾಡಿದೀವಿ ನೋಡಿ. ಸಂತೆ ಇತ್ತು ಇವತ್ತು, ಎಲ್ಲ ತಂದು ತಿಂದು ಮುಗೀತು, ಎಲ್ಲ ಖಾಲಿ ಆಯ್ತು. ಮಗ ಅಳ್ತೈತೆ. ಸೊ ಗಾಯ್ಸ್, ನಮ್ಮ ಪಾಪು ತುಂಬಾ ಅಳ್ತವನೆ. ಅವನಿಗೆ ತುಂಬಾ ನೋವಾಗ್ಬಿಟ್ಟೈತೆ, ಕಾಲಿಗೆ ಚುಚ್ಚಿರೋದು ಇಂಜೆಕ್ಷನ್ನು. ಅದಕ್ಕೆ ಅವ್ನ ಕೈಯೇ ಬಿಡ್ತಾಯಿಲ್ಲ, ಜೋಲೆಗೆ ಹೋಗಿ ತೂಗ್ತಾನೆ ಇರಬೇಕು. ಅನ್ನೋ ಬೆಳಗ್ಗೆಯಿಂದನೂ ತೂಗ್ತಾನೆ ಇದ್ದೀವಿ. ಸೊ ಅದಕ್ಕೆ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಂಜೆ ಕಾಫಿ ಕುಡಿತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಯಾರೆಲ್ಲ ಈ ವಿಡಿಯೋ ನೋಡಿದ್ರಿ, ಸ್ಕಿಪ್ ಮಾಡಿದ್ರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.